ನಮಸ್ಕಾರ ಮೇಷರಾಶಿಯವರ ನೀವು ನಿಮಗೋಸ್ಕರ ಒಂದು ವೆರಿ ಇಂಪಾರ್ಟೆಂಟ್ ಬಹಳ ಪ್ರಮುಖವಾದಂಥ ವಿಚಾರವನ್ನು ತೊಗೊಂಡು ಬಂದಿದ್ದೇನೆ ಇವತ್ತಿನ ದಿವಸ. ಏನಪ್ಪ ಅಂದರೆ ಮೇಷರಾಶಿಯವರ ಕನಸಿನ ವಿಚಾರ ಮಾತಾಡ್ತಾನೆ. ಕನಸು ಅಂದ ತಕ್ಷಣ ಹ್ಞೂ ಗುರುಳೆ ನನ್ನ ಮೇಷರಾಶಿ ಒಂದು ಮನೆ ಕಟ್ಟಬೇಕು ಅಂತ ಕನಸಿದೆ, ಒಂದು ಸೈಟ್ ತೊಗೋಬೇಕು ಅಂತ ಕನಸಿದೆ, ಅಥವಾ ಏನಾದರೂ ಕನಸಿರ್ತಾನಲ್ಲ, ನಾನು ಆ ಪಾಸಿಟಿವ್ ಸೈಡ್ ಆ ಥರದ ಕನಸುಗಳ ಬಗ್ಗೆ ನಿಮ್ಮ ಆಸೆ ಆಕಾಂಕ್ಷೆಗಳ ಬಗ್ಗೆ ಮಾತಾಡೋದಕ್ಕಲ್ಲ. ನಾನು ಬಹಳ ಸೀರಿಯಸ್ ಆಗಿರ್ತಕ್ಕಂಥ ಟಾಪಿಕ್ ಕನಸು ಅಂದರೆ ಕೆಟ್ಟ ಕನಸುಗಳು ಬೀಳುತ್ತೆ ಗುರುಗಳೇ. ಮೇಷರಾಶಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಭಯ ಆಗತ್ತೆ. ಅಮಾವಾಸ್ಯೆ ಬಂತು ಅಂದರೆ ಸಾಕು, ಅಮಾವಾಸ್ಯೆ ಹತ್ತಿರದಲ್ಲಿ ಹಿಂದೆ ಮುಂದೆ ಅಮಾವಾಸ್ಯೆ ದಿವಸ ಎಲ್ಲ ಕೆಟ್ಟ ಕನಸುಗಳು ಬೀಳುತ್ತೆ. ಷಷ್ಠಿ ಅಷ್ಟಮಿ ತಿಥಿಗಳಲ್ಲಿ ತುಂಬ ಕೆಟ್ಟ ಕನಸುಗಳು ಬೀಳುತ್ತೆ. ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದರೆ ಸಾಕು ಕೆಟ್ಟ ಕನಸುಗಳು ಬೀಳುತ್ತೆ. ಈ ಕನಸು ನಿಮ್ಮನ್ನು ಹೆದರಿಸುವಂಥದ್ದು ಅಂದರೆ ರಾತ್ರಿ ಮಲಗಿದಾಗ ಕೆಟ್ಟ ಕನಸು ಬಿದ್ದು ಬೆಚ್ಚಿ ಬೀಳ್ತಕ್ಕಂಥವ್ರು ಇರ್ತಾರೆ. ಈ ಮಕ್ಕಳೆಲ್ಲ ಸುಮಾರು ಜನ ಬೆಚ್ಚಿ ಬೀಳ್ತಾರೆ, ದೊಡ್ಡವರೆಲ್ಲ ಎಚ್ಚರ ಆಗ್ಬಿಡುತ್ತೆ, ಅವರಿಗೆ ಫುಲ್ ಮೂಡ್ ಔಟ್ ಆಗಿಬಿಡ್ತಾರೆ. ಹಿಂದಿನ ದಿವಸ ರಾತ್ರಿ ಒಂದು ಕೆಟ್ಟ ಕನಸು ಬಿತ್ತು ಅಂದರೆ ಅಥವಾ ಬೆಳಗಿನ ಜಾವ ಎಲ್ಲ ಕನಸು ಬಿದ್ದುಬಿಡ್ತು ಅಂತಂದರೆ ಇಡೀ ದಿನ ಮೂಡ್ ಔಟೇ. ಇಲ್ಲಿ 2-3 ಕಾರಣಗಳಿಂದ ಕನಸಿನ ಬಗ್ಗೆ ಭಯ ಆಗತ್ತೆ. ಅಂದರೆ ಒಂದು ತೀರಾ ಕೆಟ್ಟ ಕನಸು ಬಿದ್ದಾಗ ನಮ್ಮಲ್ಲಿ ಏನಾಗುತ್ತೆ, ಕನಸನ್ನು ನಾವು ಭವಿಷ್ಯದ ದರ್ಪಣದಂತೆ ನೋಡ್ತೇವೆ. ಅಂದರೆ ಮುಂದೇನಾಗಬಹುದು ಅನ್ನತಕ್ಕಂಥದ್ರ ಸೂಚಕ ಇದು ಅಂತ ತಗೊಳ್ಕೊಳ್ತೇವೆ. ಸೊ ಅದರಿಂದ ಯಾವ ಕನಸು ಬಿದ್ದರೆ ಒಳ್ಳೆಯದು, ಯಾವ ಕನಸು ಬಿದ್ದರೆ ಕೆಟ್ಟದು, ಇದ್ರ ಬಗ್ಗೆ ಎಲ್ಲ ಚರ್ಚೆಗಳಾಗತ್ತೆ. ನಾನು ಆ್ಯಕ್ಚುಲಿ ಈಗ ಯಾವ ಕನಸು ಒಳ್ಳೆಯದು ಯಾವ ಕನಸು ಕೆಟ್ಟದು ಅದ್ರ ಬಗ್ಗೆ ಮೊದಲಿಗೆ ಬರಲಿಲ್ಲ. ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಕೆಟ್ಟ ಕನಸು, ಕೆಟ್ಟ ಕನಸುಗಳು, ಬೆಚ್ಚಿ ಬೀಳ್ತಕ್ಕಂಥ ಕನಸುಗಳು, ಹೆದರಿಕೊಳ್ಳುವಂತಹ ಕನಸುಗಳು ನಿಮಗೆ ಯಾಕೆ ಬೀಳುತ್ತೆ ಆ ಕನಸುಗಳು, ಹಾಗೂ ಅದಕ್ಕೆ ಪರಿಹಾರಗಳೇನು, ಇದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾಕೆಂದ್ರೆ ನಾನು ಆಗಲೇ ಹೇಳ್ದಂಗೆ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದ ತಕ್ಷಣ ಕೆಟ್ಟ ಕನಸು ಬೀಳುತ್ತೆ ಅಂತಂದರೆ, ಬೆಚ್ಚಿ ಬೀಳುವಂಥ ಹೆದರಿಕೆ ಆಗುವಂಥ ಕನಸುಗಳು ಬೀಳುತ್ತೆ ಅಂತಂದರೆ ಅದಕ್ಕೆ ಕಾರಣ ಏನಾಗಿರಬಹುದು? ಹಲವಾರು ಕಾರಣಗಳಿರುತ್ತೆ ಅದಕ್ಕೆ. ಬಹಳ ಮುಖ್ಯವಾಗಿ ನೀವೆಲ್ಲರೂ ನೆಗೆಟಿವ್ ಜಾಸ್ತಿ ಇರತಕ್ಕಂತಹ ಜಾಗಗಳನ್ನು ದಾಟಿ ಹೋಗಿರ್ಬೋದು. ಯಾರೋ ಒಬ್ಬರು 3 ರಸ್ತೆ ಜಾಗದಲ್ಲಿ ಏನೋ ಒಂದು ಮೊಟ್ಟೆ ಹೊಡೆದಾಕಿದ್ರು, ಒಬ್ಬರು ತೆಂಗಿನಕಾಯಿ ಹೊಡೆದಾಕಿದ್ರು, ಒಬ್ಬರು ಬೂದುಗುಂಬಳ ಹೊಡೆದಾಕಿದ್ರು, ಅಥವಾ ಯಾರೋ ಏನೋ ನಿವಾಳಿಸ್ಬಿಟ್ಟು ತಂದ್ಬಿಟ್ಟು ಅಲ್ಲಿ ಇಟ್ಟು ಹೋಗ್ಬಿಟ್ಟಿದ್ರು, ನೀವು ದಾಟ್ಬಿಟ್ರಿ. ಈ ದಾಟೋದ್ರಿಂದಾಗೂ ಮನೆಗೆ ಹೋದ್ಮೇಲೆ ತುಂಬ ಕೆಟ್ಟ ಮಲ್ಕೊಂಡಾಗ ಬೆವತೋಗ್ಬಿಡ್ತಾರೆ ಕೆಟ್ಟ ಕನಸುಗಳು ಬಿದ್ದು. ಯಾರೋ ಬಂದು ಹಿಚ್ಕಿ ಕುತ್ತಿಗೆಲ್ಲ ಹಿಚ್ಕಿದಂಗೆಲ್ಲ ಆಗೋದು, ಹೆದರಿಕೆ ಆಗೋದು ಎಲ್ಲ ಆಗ್ಬಿಡತ್ತೆ. ಸೊ ಇದು ರೀಸನ್ ಅಂದರೆ ಈ ತರಹ ಎಲ್ಲೋ ದಾಟಿದ್ರಿಂದಾಗಿ ಹೆದರಿ ಕೆಟ್ಟ ಕನಸುಗಳು ಬೀಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಅಂದರೆ ಯಾವುದೋ ಒಂದು ನೆಗೆಟಿವ್ ಫೋರ್ಸ್ ನಮ್ಮ ಸೂಕ್ಷ್ಮ ಶರೀರ ಇರುತ್ತೆ, ನಮ್ಗೆ ಅದನ್ನು ನಮ್ಮಲ್ಲಿ ಪ್ರವೇಶ ಮಾಡ್ತು ಅನ್ನೋ ತರಹ ಒಂದು ಫೀಲ್ ಅದು ಆಯ್ತಲ್ವಾ. ಸೊ ಅದರಿಂದ ಭಯ ಆಗ್ತಕ್ಕಂಥದ್ದು. ಅದು ಹುಣ್ಣಿಮೆ ಅಮಾವಾಸ್ಯೆಗೆಲ್ಲ ಯಾಕೆ ಜಾಸ್ತಿ ಆಗ್ತದೆ ಅಂತಂದರೆ ಅದು ಪ್ರಚೋದನೆಗೊಳಿಸ್ತಕ್ಕಂಥ ಸಮಯ. ಈ ಹುಣ್ಣಿಮೆ ಅಮಾವಾಸ್ಯೆ 2 ಪೂರ್ಣ ತಿಥಿಗಳಾದ್ದರಿಂದ ಅದು ಪ್ರಚೋದನೆಗೊಳಿಸುತ್ತೆ ನೆಗೆಟಿವ್ ಎನರ್ಜಿ. ಸೊ ಅದರಿಂದ ತುಂಬ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಒಂದು ಕಾರಣ. ನೀವೇನೋ ದಾಟಿದ್ದೀರಿ ಅಥವಾ ಯಾವುದೋ ನೆಗೆಟಿವ್ ಎನರ್ಜೀಸ್ ಬಂದಿರತಕ್ಕಂಥ ಸಾಧ್ಯತೆಗಳಿರ್ತವೆ. ಇಲ್ಲಾಂದರೆ ಯಾವುದೋ ಒಬ್ಬರು ಕೆಲವ್ರಿಗೆ ಏನಾಗ್ಬಿಡುತ್ತೆ, ಮಾಟಮಂತ್ರ ಆಗ್ಬಿಡುತ್ತೆ, ಅವಾಗಲೂ ಕೆಟ್ಟ ಕನಸುಗಳು ಬೀಳುತ್ತೆ. ಯಾರೋ ಉದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಮಾಟಮಂತ್ರ ಮಾಡಿಸಿದಾಗೂ ತುಂಬ ತೀರಾ ಜಾಸ್ತಿ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಇರ್ತದೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಪಾಸಿಟಿವ್ನೆಸ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಪಾಸಿಟಿವ್ ಶಕ್ತಿ ಇರುತ್ತೆ ಅವ್ರ ಹತ್ರ, ಒಳ್ಳೆ ಅದ್ಭುತವಾದಂತಹ ಶಕ್ತಿ ಇರುತ್ತೆ. ಅವರಿಗೆ ಯಾರಾದರೂ ಕೆಡಕು ಮಾಡೋದಿದ್ರೆ ಅಥವಾ ಅವರ ಗ್ರಹಚಾರವಶಾತ್ ಮುಂದೇನೋ ಕೆಡಕಾಗೋದಿದ್ರೆ, ನಾನು ಅದಕ್ಕೆ ಹೇಳಿದೆ ಭವಿಷ್ಯದ ದರ್ಪಣ, ಮುಂದೆ ಏನಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ ಹಲವಾರು ಬಾರಿ ಈ ಒಂದು ಕನಸು ನಾವು ಅದೇ ರೀತಿಯಲ್ಲಿ ನೋಡ್ತೀವಿ ಅಂತ. ಸೊ ಅದರಿಂದ ನಾವು ಫಲವನ್ನು ಕೇಳುವಂಥದ್ದು ಕನಸಿನ ಬಗ್ಗೆ. ಅದಕ್ಕೆ ಈ ಥರ ಕನಸು ಬಿತ್ತು ನನಗೆ ಏನಾಗುತ್ತೆ ಗುರುಳೆ ಅನ್ನುವ ಫಲ ಯಾಕೆ ಕೇಳ್ತೀವಿ ಅಂತಂದರೆ ಇದು ಕನಸುಗಳು ಭವಿಷ್ಯದ ದರ್ಪಣವಾಗ್ಬಿಡತ್ತೆ. ಸೊ ಅದರಿಂದ ಈ ಥರ ಕನಸು ಬಿದ್ದರೆ ಈ ಥರ ಆಗುತ್ತೆ, ಈ ಥರ ಬೆನ್ಸಿದ್ರೆ ಈ ಥರ ಆಗುತ್ತೆ ಅಂತ. ಈ ಕೆಟ್ಟ ಕನಸುಗಳು ಕೆಲವಿಷ್ಟು ಬಿದ್ದಾಗ ನಿಮಗದು ಸೂಚಕ ಆಗ್ಬಿಡುತ್ತೆ, ಅಂದರೆ ಮುಂದೇನೋ ಒಂದು ಕೆಟ್ಟದ್ದು ಆಗಲಿದೆ ಅಂತ ಬಹಳ ಜನಕ್ಕೆ ಅನುಭವ ಆಗುತ್ತೆ. ಹೇಳ್ತಾರೆ ನಮಗೆ, ಗುರುಗಳೇ ಹುಣ್ಣಿಮೆ ಅಮಾವಾಸ್ಯೆ ಬಂದರೆ ಕೆಟ್ಟ ಕನಸುಗಳು ಬೀಳುತ್ತೆ, ಅದಾದಮೇಲೆ ಆಕ್ಸಿಡೆಂಟ್ ಆಗುತ್ತೆ, ಅದಾದಮೇಲೆ ಬೇರೆ ಏನೋ ಲಾಸ್ ಆಗುತ್ತೆ, ಅದಾದಮೇಲೆ ಬಿಸ್ನೆಸ್ ಲಾಸ್ ಆಗುತ್ತೆ, ಅದಾದಮೇಲೆ ಮೋಸ ಹೋಗ್ತೇನೆ, ಅದಾದಮೇಲೆ ಬೇರೆ ಏನೋ ಸಮಸ್ಯೆ ಆಗುತ್ತೆ. ಹೀಗೆ ಮದುವೆ ಆಗದಿರೋರು ಅದಾದ ತಕ್ಷಣ ನನಗೆ ಫಿಕ್ಸ್ ಆಗಿರೋ ಮದುವೆ ಕ್ಯಾನ್ಸಲ್ ಆಗುತ್ತೆ, ಆ ಕೆಟ್ಟ ಕನಸು ಬಿದ್ದು ಮೊದಲೇ ಸೂಚಕೆ. ನೋಡಿ ಈ ತರಹ ಸೂಚನೆಗಳು ಮದುವೆ ಅಂತಲ್ಲ, ಬೇರೆ ರೀತಿಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಅಡ್ಡಿ ಆಗ್ತಕ್ಕಂಥದ್ದು. ಅಂದರೆ ಕೆಟ್ಟ ಕನಸು ಬಿತ್ತು ಒಳ್ಳೇದಾಗೋದು ಗೊತ್ತಾಗೋಯ್ತು ನನಗೆ ಅದಾಗಲ್ಲ ಅಂತ ಕನಸು ಬಿದ್ದಾಗಲೇ ಅಂತ. ಸೊ ಭವಿಷ್ಯದ ಸೂಚಕ, ಭವಿಷ್ಯದ ದರ್ಪಣವು ಈ ಕನಸುಗಳಾಗ್ಬಿಡುತ್ತೆ. ಸೊ ಈ ಕನಸುಗಳು ಅನ್ನತಕ್ಕಂಥದ್ದು ನಾವು ಹಂಗಾರೆ ಕನಸುಗಳೇ ಬೀಳಬಾರ್ದು ಅಥವಾ ಅಂತಂದ್ರೆ ಹಾಗಲ್ಲ. ಕೆಟ್ಟ ಕನಸುಗಳು ನಿಮಗೆ ಬೀಳಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋಂಥದ್ದು ನೋಡಬೇಕು. ಅದರಲ್ಲಿ ಬಹಳಷ್ಟು ವಿಶೇಷವಾದಂತಹ ಪರಿಹಾರಗಳಿದೆ. ನೀವು ಕಾರಣ ತಿಳ್ಕೊಂಡ ಪರಿಹಾರ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ನೆಗೆಟಿವ್
ಎನರ್ಜಿ, ನೆಗೆಟಿವ್ ಫೋರ್ಸ್, ಮಾಟ ಮಂತ್ರ ಇತ್ಯಾದಿಗಳಿಂದ ಆಗಿರತಕ್ಕಂತಹ ಬರ್ತಾ ಇರತಕ್ಕಂತಹ ಕೆಟ್ಟ ಕನಸುಗಳಿದಾವಲ್ಲ, ಅದು ನಿಮಗೆ ಅಷ್ಟು ಸುಲಭವಾಗಿ ಹೋಗಲ್ಲ. ಸುಲಭವಾಗಿ ಹೋಗ್ತಕ್ಕಂಥ ಕನಸುಗಳಿರುತ್ತೆ. ನಾನು ನಿಮಗೊಂದಿಷ್ಟು ಕೆಲವಿಷ್ಟು ಪರಿಹಾರಗಳನ್ನು ಹೇಳ್ತೇನೆ ನೋಡಿ. ಒಂದು, ನೀವು ಮಲಗುವ ದಿಕ್ಕನ್ನು ಚೇಂಜ್ ಮಾಡಬೇಕಂದ್ರೆ, ಮಲಗುವ ಜಾಗ ಅದೇ ಆದರೂ ಕೂಡ ನೀವು ದಿನ ಪೂರ್ವಕ್ಕೆ ತಲೆ ಹಾಕ್ಕೊಂಡು ಪಶ್ಚಿಮಕ್ಕೆ ಕಾಲು ಹಾಕ್ಕೊಂಡು ಮಲ್ಕೊತಾ ಇದ್ರಿ ಅಂತ ಅಂದ್ಕೊಳ್ಳಿ. ತುಂಬ ಕೆಟ್ಟ ಕನಸು ಬೀಳ್ತಾ ಇದೆ ಅಂದರೆ ನೀವು ಎದ್ದು ಪೂರ್ವಕ್ಕೆ ಕಾಲು ಹಾಕ್ಕೊಂಡು ಪಶ್ಚಿಮಕ್ಕೆ ತಲೆ ಹಾಕೊಂಡು ಮಲ್ಕೊಂಬಿಟ್ರು ಆ ಕೆಟ್ಟ ಕನಸು ತಕ್ಷಣ ನಿಮಗೆ ಪರಿಹಾರ ಆಗುತ್ತೆ. ಮಲಗುವ ದಿಕ್ಕನ್ನು ಬದಲಾಯಿಸೋದ್ರಿಂದ ಹಲವಾರು ಬಾರಿ ಕೆಟ್ಟ ಕೆಟ್ಟ ಕನಸುಗಳದು ಟಕ್ ಅಂತ ಸ್ಟಾಪ್ ಆಗಿಬಿಡುತ್ತೆ. ಅಥವಾ ಮಲಗುವ ಜಾಗವನ್ನು ಬದಲಾಯಿಸ್ತಕ್ಕಂಥದ್ದು. ಯಾಕಂದರೆ ಒಂದು ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂದರೂ ಸಹ ಮಲಗಿದಾಗ ತುಂಬ ಕೆಟ್ಟ ಕನಸುಗಳು ಬೀಳುತ್ತೆ. ವಾಸ್ತು ಸರಿ ಇರಬೇಕಾಗತ್ತೆ ಆ ಮನೆಯದು. ವಾಸ್ತು ಸರಿ ಇಲ್ಲ, ಅಗ್ನಿ ಮೂಲೆಯಲ್ಲೆಲ್ಲೋ ಮಲಗಿದ್ದೀರಾ, ಅಥವಾ ಏನೋ ನಿಮ್ಮ ವಾಯುವ್ಯ ಮೂಲೆಯಲ್ಲೆಲ್ಲೋ ಮಲಗಿದ್ದೀರಾ, ಉತ್ತರದಲ್ಲೆಲ್ಲೋ ಉತ್ತರಕ್ಕೆ ತಲೆ ಹಾಕ್ಕೊಂಡು ಮಲಗಿದ್ದೀರಾ. ಉತ್ತರಕ್ಕೆ ತಲೆ ಹಾಕ್ಕೊಂಡು ಮಲ್ಕೊಂಡ್ರು ಕೂಡ ಕೆಟ್ಟ ಕನಸುಗಳು ಬೀಳುತ್ತೆ. ಉತ್ತರಕ್ಕೆ ತಲೆ ಹಾಕಬಾರ್ದು, ಆಯ್ತಲ್ವಾ? ಸೊ ಅದರಿಂದ ನೀವು ಮಲಗುವ ದಿಕ್ಕನ್ನು ಬದಲಾಯಿಸಿದಾಗ ಕೆಟ್ಟ ಕನಸುಗಳು ಬೀಳೋದು ಕಡಿಮೆ ಆಗುತ್ತೆ. ನೀವು ಮಲಗುವ ಜಾಗವನ್ನು ಆಯಿತು ಸರಿಯಾಗಿ 100% ಸರಿಯಾಗಿದೆ ವಾಸ್ತು ಅಂದರೂ ಸಹ ಆ ಜಾಗದಲ್ಲಿ ಏನಾದರೂ ಕೆಲವಿಷ್ಟು ಕೆಟ್ಟ ಶಕ್ತಿಗಳಿದ್ದಾಗ ಅಥವಾ ಮಲಗಿದಾಗ ನಿಮಗೆ ತುಂಬ ಹಿಂಸೆ ಆಗ್ತಾ ಇದೆ, ಕೆಟ್ಟ ಕನಸು, ಭಯ ಆಗ್ತಾ ಇದೆ ಅಂದರೆ ಆ ಜಾಗವನ್ನು ಬಿಟ್ಬಿಡ್ಬೇಕು. ಆ ಜಾಗವನ್ನು ಬಿಟ್ಟು ಎದ್ದು ಬಂದು ಹಾಲಲ್ಲಿ ಅವತ್ತಿನ ದಿವಸ ಹಾಲಲ್ಲಿ ಹಾಸಿಗೆ ಮಲ್ಕೊಂಡ ದೇವ್ರ ಮನೆ ಮುಂದೆ ಒಂದು ಆಸೆ ಅಂದರೆ ಹಾಲಲ್ಲೇ ನಿಮಗೆ ದೇವ್ರ ಮನೆ ಇರ್ತಾರೆ ಚಿಕ್ಕದಾಗಿ, ಒಟ್ಟ ಅಲ್ಲಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಹಾಲಲ್ಲೇ ಹಾಸಿಗೆ ಮಲ್ಕೊಂಡು ಇವತ್ತಿನ ದಿವಸ ನಾನು ಸೋಫಾ ಮಲ್ಕೊಂಡ್ರೆ ಯಾಕೆ ಆ ಕೆಟ್ಟ ಕನಸಿಗೆ ತಪ್ಪಿಸ್ಕೋಬೇಕು. ತಾತ್ಕಾಲಿಕ ಪರಿಹಾರಗಳು ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು, ಗೊತ್ತಲ್ವಾ? ಇನ್ನು ಮಲಗುವ ಮುನ್ನವೇ ಕೆಲವಿಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೋದು. ಮಲಗುವ ಮುನ್ನ ತೆಗೆದುಕೊಳ್ಳುವಂತಹ ಎಚ್ಚರಿಕೆಗಳೇನಪ್ಪ ಅಂದರೆ, ಮಲಗುವ ಮುನ್ನ ಒಂದು ಕೈಕಾಲು ಮುಖ ತೊಳ್ಕೊಂಬಂದ್ಕೊಂಡು ಒಂದು 10 ನಿಮಿಷನೋ 5 ನಿಮಿಷನೋ ಧ್ಯಾನ ಮಾಡಬೇಕು. ಈ ವಿಡಿಯೋ ಎಂಡಲ್ಲಿ ನನಗೊಂದು ಪವರ್ಫುಲ್ ಆಗಿರತಕ್ಕಂಥ ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ. ಒಂದು 3 ಸಲನೋ 6 ಸಲನೋ ಕೇಳಿಸ್ಕೊಂಬಿಟ್ಟು ಆಮೇಲೆ ಮಲ್ಕೊಂಡ್ರು ಸಾಕು. ಕೈಕಾಲು ತೊಳ್ಕೊಂಬಂದು ಒಂದು ಮೆಡಿಟೇಷನ್ ಥರ ಕೂತ್ಕೊಂಡು ಈ ಮಂತ್ರವನ್ನು ಒಂದು 3 ಅಥವಾ 6 ಬಾರಿ ಕೇಳಿಸ್ಕೊಂಡು ಆಮೇಲೆ ನೀವು ಮಲ್ಕೊಂಡ್ರು ಸಹ ಖಂಡಿತವಾಗಿ ನಿಮಗೆ ಆ ಕೆಟ್ಟ ಕನಸುಗಳಿಂದ ಹೊರಬರ್ಬೋದು, ಆಯ್ತಲ್ವಾ? ಸೊ ಇನ್ನೂ ಏನು ಪರಿಹಾರ ಮಾಡಬಹುದು ಅಂತ ಕೇಳಲಿಕ್ಕೆ, ಮೇಷರಾಶಿಯವರು ನೀವು ತೀರಾ ಕೆಟ್ಟ ಕನಸು ಬೀಳ್ತಾ ಇದೆ ಅಂತಂದರೆ ಒಂದು ಸಿಂಪಲ್ ಪರಿಹಾರ ಏನಾದ್ರು ನೀವು ಮಾಡ್ತೀರಾ ಅಂತ ಆದರೆ, ಗುರುವಾರದ ದಿವಸ ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಮಾಮೂಲಿ ನೀರಿನಲ್ಲಿ ರುದ್ರಾಭಿಷೇಕ. ಆ ರುದ್ರಾಭಿಷೇಕ ಮಾಡಿಸಿದ ತೀರ್ಥ ಇರುತ್ತಲ್ಲ ಅದನ್ನು ಬಾಟ್ಲಲ್ಲಿ ತಗೊಳ್ಳಿ, ಆಯಿತಾ? ಪುರೋಹಿತರ ಹತ್ರ ಹೇಳಿ ಬಾಟ್ಲಲ್ಲಿ ತುಂಬಿಕೊಂಡು ಇಟ್ಕೊಳ್ಳಿ. ಮಲಗುವ ಮುನ್ನ ಆ ತೀರ್ಥವನ್ನು ನಿಮಗೆ ನಿಮಗೆ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಕಣ್ಣಿಗೊಂದು ಸ್ವಲ್ಪ ಹಚ್ಕೊಂಡು ಮಲ್ಕೊಳ್ಳಿ. ಇದನ್ನು ಮಾಡ್ತಾ ಇದ್ದರೂ ಸಹ ತಕ್ಕ ಮಟ್ಟಿಗೆ ಈ ಕೆಟ್ಟ ಕನಸುಗಳು ಮೇಷರಾಶಿಯವರಿಗೆ ಬೀಳಲ್ಲ, ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ಬಿಡುತ್ತೆ. ನಿಮಗೆ ಒಂದು ವಿಶೇಷವಾದಂತಹ ಪವರ್ಫುಲ್ ಪರಿಹಾರ ಇದೆ. ಅದೇನಪ್ಪ ಅಂತಂದರೆ, ಮೇ 6ನೇ ತಾರೀಕು ಅಮಾವಾಸ್ಯೆ. ಮೇ 6ನೇ ತಾರೀಕು ದರ್ಶ ಅಮಾವಾಸ್ಯೆ ಅಂತ ಒಂದು ವಿಶೇಷವಾದಂಥ ಅಮಾವಾಸ್ಯೆ. ನಿಮ್ಮ ಆರಾ ಸೂಕ್ಷ್ಮ ಶರೀರವನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ, ಒಂದು ಇಮ್ಯೂನ್ ಸಿಸ್ಟಮ್ ಅನ್ಬೋದು, ಈ ಸೂಕ್ಷ್ಮ ಶರೀರದ ಇಮ್ಯೂನ್ ಸಿಸ್ಟಮ್ನ ವೃದ್ಧಿ ಮಾಡಲಿಕ್ಕೆ ಒಳ್ಳೆ ದರ್ಶ ಅಮಾವಾಸ್ಯೆ ಬಹಳ ಪವರ್ಫುಲ್ ಆಗಿರತಕ್ಕಂಥ ಅಮಾವಾಸ್ಯೆ. ವೈಶಾಖ ಮಾಸದ ಅಮಾವಾಸ್ಯೆ ಯಾವತ್ತು? ಜೂನ್ 6ನೇ ತಾರೀಕು. ಅವತ್ತಿನ ದಿವಸ ನಾವು ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಸ್ವಪ್ನೇಶ್ವರಿ ಅಂತ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಪ್ನೇಶ್ವರಿ ದೇವಿಯ ಹೋಮದಿಂದ ಬಹಳಷ್ಟು ಈ ಕೆಟ್ಟ ಕನಸುಗಳನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥದ್ದು, ಒಳ್ಳೆಯ ಕನಸುಗಳು ಬಿದ್ದರೆ ಅದು ನಿಜವಾಗತಕ್ಕಂಥದ್ದುಗಳ ತುಂಬ ಅನುಕೂಲವಾಗುತ್ತೆ. ಸೊ ಅದರಿಂದ ಈ ಸ್ವಪ್ನೇಶ್ವರಿ ಹೋಮವನ್ನು ಅವತ್ತಿನ ದಿವಸ ಅಂದರೆ ನಾವು ಜೂನ್ 6ನೇ ತಾರೀಕು ಗುರುವಾರ ಅಮಾವಾಸ್ಯೆ, ದರ್ಶ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಬಹಳ ಪ್ರಮುಖವಾಗಿರತಕ್ಕಂಥದ್ದು ದಿವಸ ಅವತ್ತಿನ ಅದಕ್ಕೆ ನಿಮಗೊಂದು ವಿಶೇಷ ಪ್ರಸಾದವನ್ನು ಸಹ ಕೊಡ್ತೇವೆ. ಜೂನ್ 6ನೇ ತಾರೀಕು ಅಮಾವಾಸ್ಯೆ ಗುರುವಾರದ ದಿವಸ ಸ್ವಪ್ನೇಶ್ವರಿ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾದಂತಹ ಈ ಕೃಷ್ಣಕೀಲಕ ಅನ್ನುವಂತಹ ರತ್ನವನ್ನು ಕೊಡ್ತಾ ಇದ್ದೇವೆ. ಈ ಕೃಷ್ಣಕೀಲಕ ರತ್ನ ಬಹಳ ಪವರ್ಫುಲ್ ಆಗಿರತಕ್ಕಂಥ, ನಿಮ್ಮ ಡಿಸ್ಟರ್ಬ್ ಆದ ಆರಾನ ಸರಿ ಮಾಡ್ತಕ್ಕಂತಹ ಆರಾ ಕ್ಲೆನ್ಸಿಂಗ್ ಅಂತ. ನಿಮ್ಮ ಸೂಕ್ಷ್ಮ ಶರೀರ, ಈ ಶರೀರದ ಮೇಲೆ ಮತ್ತೆ ಇನ್ನೂ ಸೂಕ್ಷ್ಮ ಶರೀರ ಇರುತ್ತೆ. ಸೊ ಅದರಿಂದ ಈ ಸೂಕ್ಷ್ಮ ಶರೀರವನ್ನು ಶುದ್ಧಿ ಮಾಡ್ತಕ್ಕಂಥ, ಕೆಟ್ಟ ಕನಸುಗಳು ಬಿದ್ದಾಗ ಅದರಿಂದ ನಿಮಗೆ
ಒಂದು ರಕ್ಷಣೆ ಕೊಡ್ತಕ್ಕಂಥ ಒಂದು ಅದ್ಭುತವಾದಂತಹ ಸಾಧನ ಅನ್ಬೋದು. ಇದನ್ನು ಸ್ವಪ್ನೇಶ್ವರಿ ಹೋಮದಲ್ಲಿ ಇನ್ನೂ ಹಲವಾರು ಹೋಮಗಳನ್ನು ಮಾಡ್ತಾ ಇದ್ದೇವೆ, ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ, ಅದರಲ್ಲಿ ಇದು ಎನರ್ಜೈಸ್ ಆಗುತ್ತೆ. ಮಹಾವಾಸ್ತು ಶಾಂತಿ ಹೋಮವನ್ನು ಮಾಡ್ತೇವೆ, ಅದರಲ್ಲಿ ಇದು ಎನರ್ಜೈಸ್ ಆಗುತ್ತೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತೇವೆ, ಅದರಲ್ಲಿ ಈ ಒಂದು ರತ್ನ ಎನರ್ಜೈಸ್ ಆಗುತ್ತೆ. ಏನು ಮಾಡ್ಬೇಕು ಗುರುಳೆ ಈ ರತ್ನವನ್ನು ಅಂದರೆ ಸಿಂಪಲ್. ಈ ರತ್ನವನ್ನು ನೀವು ಮಲಗುವಾಗ ನಿಮ್ಮ ತಲೆದಿಂಬು ಕೆಳಗಡೆ ಇದನ್ನ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ನಿಮ್ಮ ತಲೆ ಕೆಳಗಡೆ, ತಲೆ ದಿಂಬು ಕೆಳಗಡೆ, ಇದ್ರ ಮೇಲೆ ನಿಮ್ಮ ತಲೆ ಬರೋ ರೀತಿಯಲ್ಲಿ, ಅಂದರೆ ಚುಚ್ಕೋಬಾರ್ದು, ಸ್ವಲ್ಪ ಚೂಪಿರುತ್ತೆ ನೋಡ್ಕೊಳ್ಳಿ. ಇದ್ರ ಮೇಲೆ ದಿಂಬು ಇಟ್ಕೊಂಡು ಇದ್ರ ಮೇಲೆ ಮಲ್ಕೊಂಡ್ರೆ ಆಯ್ತು. ನಿಮ್ಮ ತಲೆ ಕೆಳಗಡೆ ಇದನ್ನು ಇಟ್ಕೊಂಡು ಮಲ್ಕೊಂಡಾಗ ಏನಾಗುತ್ತೆ, ಸ್ವಪ್ನೇಶ್ವರಿ ಹೋಮದಲ್ಲಿ ಕುದೃಷ್ಟಿ ಪರಿಹಾರ ಹೋಮದಲ್ಲಿ ಎನರ್ಜೈಸ್ ಆಗ್ತಕ್ಕಂಥ ಈ ಒಂದು ವಿಶೇಷವಾದ ಕೃಷ್ಣ ಕೀಲಕ ರತ್ನ ನಿಮಗೆ ಆ ಕೆಟ್ಟ ಕನಸುಗಳು ಹಾಗೂ ಅದರ ದುಷ್ಪ್ರಭಾವ ಎರಡನ್ನೂ ಕಡಿಮೆ ಮಾಡಿ ನಿಮಗೆ ಕಣ್ತುಂಬ ಒಳ್ಳೆಯ ನಿದ್ದೆ ಬರೋ ಥರ ಮಾಡುತ್ತೆ, ಆಯ್ತಲ್ವಾ. ಆ ಭಯ ಆಗ್ತಕ್ಕಂಥದ್ದು, ಕೆಟ್ಟ ಕನಸು ಬಿತ್ತು ಅಂತ ಭಯ ಆಗ್ತಕ್ಕಂಥದ್ದು, ಇದು ಯಾವುದೂ ಸಹ ಇಲ್ಲದಂತೆ ನಿಮ್ಮನ್ನು ಕಾಪಾಡಲಿಕ್ಕೆ ಒಂದು ಅದ್ಭುತವಾದ ಸಾಧನ ಇದು. ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮೇಷರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ 6ನೇ ತಾರೀಕು ಬೆಳಗ್ಗೆ, ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ವಿಶೇಷವಾದ ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ಸ್ವರೂಪ ಈ ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನು ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೇವೆ, ಆಯ್ತಲ್ವಾ. ಸೊ ನಿಮಗೆ ಸೇರಿದ ನಂತರ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ದಿನ ಮಲಗುವ ಮುನ್ನ ಹಣೆಗೆ ಹಚ್ಕೊಳ್ಳಿ, ಕೈಕಾಲು ತೊಳ್ಕೊಂಬಂದು ಹಣೆಗೆ ಆ ಭಸ್ಮ ಕುಂಕುಮ ಹಚ್ಕೊಳ್ಳಿ. ತಲೆ ದಿಂಬು ಕೆಳಗಡೆ ಈ ಕೃಷ್ಣ ಕೀಲಕ ರತ್ನವನ್ನು ಇಟ್ಕೊಂಡು ಮಲಗಿದ್ರಾಯ್ತು. ಒಂದು ನೆನ್ಪಿಟ್ಕೊಳ್ಬೇಕು, ಬಹಳ ಇಂಪಾರ್ಟೆಂಟ್ ಅಂದರೆ ಒಬ್ಬರು ಬಳಸಿದ್ದು ಇನ್ನೊಬ್ಬರು ಬಳಸಂಗಿಲ್ಲ. ಕೃಷ್ಣ ಕೀಲಕ ರತ್ನದ ಒಂದು ಬಹಳ ಪ್ರಮುಖವಾದಂತಹ ರೂಲ್ ಏನಪ್ಪ ಅಂತಂದರೆ, ನೀವು ಇದನ್ನು ಇಟ್ಕೊಂಡು ಮಲ್ಕೊಂಡ್ರಿ, ಒಳ್ಳೆ ನಿದ್ರೆ ಬಂತು, ಯಾವ ಕೆಟ್ಟ ಕನಸುಗಳಿಲ್ಲ, ತುಂಬ ಚೆನ್ನಾಗಿದೆ ಅಂತ ಅಂದ ತಕ್ಷಣ ನಿಮ್ಮ ಹೆಂಡತಿಗೆ, ನಿಮ್ಮ ಯಜಮಾನ ಗಂಡನಿಗೆ, ಮಕ್ಕಳಿಗೆ, ಅವರಿಗೆ, ಇವರಿಗೆ, ಸ್ನೇಹಿತರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿದ್ರೆ, ಹೇ ನನಗೂ ಚೆನ್ನಾಗಿ ನೀವು ತಗೋ ಅಂತ ನೀವು ಬಳಸೋಂಗಿಲ್ಲ. ಅವರೇ ಸಪ್ರೇಟಾಗಿ ಇನ್ನೊಂದು ಬೇಕಾದ್ರೆ ತೊಗೋಬೋದು. ಬಿಟ್ಟರೆ ನೀವು ಬಳಸಿದ್ನ ಅವ್ರು ಬಳಸಕ್ಕೆ ಬರಲ್ಲ. ಒಂದ್ಸಲ ನೀವು ಬಳಸಿದ್ರೆ ಮುಗೀತದೆ, ಇನ್ನೊಬ್ರು ಬಳಸಕ್ಕೆ ಬರಲ್ಲ. ನಿಮ್ಮ ಆರಾಗೆ ಇದು ಸೆಟ್ ಆಗಿಬಿಡುತ್ತೆ. ಸೊ ಅದರಿಂದ ಈ ಸೂಕ್ಷ್ಮ ಶರೀರವನ್ನು ಶುದ್ಧೀಕರಣ ಮಾಡ್ತಕ್ಕಂಥ, ಆರಾ ಕ್ಲೆನ್ಸಿಂಗ್ ಮಾಡ್ತಕ್ಕಂಥ, ದುಸ್ವಪ್ನ ಅಂದರೆ ಕೆಟ್ಟ ಕನಸುಗಳನ್ನು ಪರಿಹಾರ ಮಾಡ್ತಕ್ಕಂಥ ವಿಶೇಷವಾದ ಸ್ವಪ್ನೇಶ್ವರಿ ಹೋಮ ಹಾಗೂ ಹಲವಾರು ವಿಶೇಷವಾದ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತಕ್ಕಂಥ ಈ ಒಂದು ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ಪ್ರತಿಯೊಬ್ಬ ಮೇಷರಾಶಿಯರು ನಿಮ್ಮ ತಲೆದಿನ ಕೆಳಗಡೆ ಇಟ್ಕೊಂಡು ನೀವು ಮಲ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಈಗ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತಾನೆ. ಆ ಮಂತ್ರನ ಡೈಲಿ ಮಲಗುವ ಮುನ್ನ ಒಂದು 3 ಅಥವಾ 6 ಬಾರಿ ಕೇಳಿಸ್ಕೊಂಡ್ರೆ ಖಂಡಿತವಾಗಿ ಆ ಕೆಟ್ಟ ಕನಸುಗಳು ನಿಮ್ಮದು ಪರಿಹಾರವಾಗುತ್ತೆ. ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ದುಸ್ವಪ್ನೆ ಪಾಪಸ್ವಪ್ನೆ ಚ ಯದ್ ಭಯಗುಂ ಸ್ವಪ್ನಾಶನೆ ಯದಮೇಧ್ಯ ದರ್ಶನೆ ಅಗ್ನಿರ್ಯವಿಷ್ಟ್ಯಃ ಪ್ರಣತತು ತದ್ಭಯಗುಂ ಶನ್ನಃ ಪ್ರಜಾಭ್ಯಃ ಶಮುನಃ ಪಶುಭ್ಯಃ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ.